ಹೈನು ರಾಸುಗಳಲ್ಲಿ ಹಾಲಿನ ಇಳುವರಿ ಹೆಚ್ಚಿಸುವ ಕ್ರಮಗಳ ಕುರಿತು ಡಾಕ್ಟರ್ ಎಸ್ ಪಾಟೀಲ್ ಅವರೊಡನೆ ಸಂದರ್ಶನವನ್ನು ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನು ರಾಸುಗಳಲ್ಲಿ ಹಾಲಿನ ಒಂದು ಇಳುವರಿಯನ್ನು ಹೆಚ್ಚಿಸಬೇಕಾದ್ರೆ ಮತ್ತು ಜೊತೆಗೆ ಹೈನು ರಾಸುಗಳ ಒಂದು ಆರೋಗ್ಯವಾಗಿ ಇಡಬೇಕಾದ್ರೆ ರೈತ ಬಾಂಧವರು ಅಥವಾ ಹೈನುಗಾರಿಕೆಯಲ್ಲಿ ತೊಡಗಿದಂಥ ರೈತರು ಏನೆಲ್ಲ ಒಂದು ಕ್ರಮಗಳನ್ನು, ಎಚ್ಚರಿಕೆಗಳನ್ನು ಅಥವಾ ಕಾಳಜಿಯನ್ನು ತಗೋಬೇಕಾಗತ್ತಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಪಶುವೈದ್ಯ ಸೇವಾ ಇಲಾಖೆಯ ಮುಖ್ಯ ಪಶುವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಎಸ್ ಪಾಟೀಲ್ ಇದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಪಾಟೀಲ್ ರೇ. ನಮಸ್ಕಾರ. ಮೊದಲನೇದಾಗಿ ಹೇಳಿ, ಈಗ ಮುಖ್ಯವಾಗಿ ಇತ್ತೀಚೆಗೆ ಸಾಕಷ್ಟು ಜನ ರಾಯಚೂರು ಜಿಲ್ಲೆಯಲ್ಲಿ ಹೈನುಗಾರಿಕೆಗೆ ಬರ್ತಾ ಇದ್ದಾರೆ. ರೈತರು ಎಮ್ಮೆ ಸಾಕಾಣಿಕೆ ಮತ್ತು ಆಕಳು ಸಾಕಾಣಿಕೆಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ಹಾಲಿನ ಇಳುವರಿ ಭಾಳಷ್ಟು ಕುಂಠಿತ ಆಗ್ತಾ ಇದೆ. ಕೆಲವೊಮ್ಮೆ ಹಾಲು ಇಳುವರಿ ಬರ್ತಾ ಬರ್ತಾ ಕಡಿಮೆ ಆಗತ್ತಂತಕ್ಕಂಥ ವಿಚಾರ ರೈತ ಬಾಂಧವರು ಹೇಳ್ತಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ತಾವು ತಜ್ಞ ವೈದ್ಯರಾಗಿ ಹಾಲಿನ ಇಳುವರಿಯನ್ನು ಯಾವ ರೀತಿ ಹೆಚ್ಚಿಸಬೇಕಾಗಿದೆ ನಮ್ಮ ಹೈನು ರಾಸುಗಳಲ್ಲಿ? ಮುಖ್ಯವಾಗಿ ಹೈನುಗಾರಿಕೆಯಲ್ಲಿ ಹಾಲಿನ ಇಳುವರಿಯನ್ನು ನಾವು ಹೆಚ್ಚು ಉತ್ಪಾದನೆ ಮಾಡ್ತೀವಿ, ಅದು ಲಾಭದಾಯಕ. ಮತ್ತು ಎಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಒಂದು ರಾಸನ್ನ ನಿರ್ವಹಣೆ ಮಾಡ್ತೀವಿ, ಅದ್ರ ಮೇಲೆ ರೈತನಿಗೆ ಒಂದು ಲಾಭದಾಯಕ ಆಗ್ತದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ರೈತರು ತಮ್ಮ ಒಂದು ರಾಸುಗಳಿಗೆ ಸರಿಯಾದ ಒಂದು ಮೇವನ್ನು ಒದಗಿಸ್ತಾ ಇರ್ತಾರೆ. ಬಟ್ ವೈಜ್ಞಾನಿಕವಾಗಿ ಅದನ್ನು ಇನ್ನೂ ಸ್ವಲ್ಪ ಮುತುವರ್ಜಿ ವಹಿಸಿ ತಾವು ಒಂದು ಆಹಾರ ನೀಡಿಕೆಯನ್ನು ಸರಿಯಾದ ಕ್ರಮದಲ್ಲಿ ನಿರ್ವಹಣೆ ಮಾಡಿದರೆ ನಾವು ಹಾಲಿನ ಒಂದು ಗುಣಮಟ್ಟ ಮತ್ತು ಇಳುವರಿನ ಕಾಪಾಡ್ಕೋಬೋದು. ಮುಖ್ಯವಾಗಿ ನಾವು ಆಹಾರ ಕೊಡೋದ್ರಲ್ಲಿ ಏನು ಹೇಳ್ತೀವಿ ಅಂದರೆ, ಒಂದು ಒಣ ಹುಲ್ಲು, ಹಸಿ ಹುಲ್ಲು ಮತ್ತು ಪೌಷ್ಟಿಕಾಹಾರ, ಜೊತೆಗೆ ಈ ಲವಣಾಂಶ ಮತ್ತು ಜೀವಸತ್ವಗಳು ಅದಕ್ಕೆ ಮುಖ್ಯವಾಗಿ ಬೇಕಾಗ್ತದೆ. ಇಷ್ಟನ್ನು ನಾವು ಕೊಡಬೇಕಂತ ಹೇಳ್ತೀವಿ. ಸೊ ನಮ್ಮ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ಒಣ ಹುಲ್ಲನ್ನು ಸಾಕಷ್ಟು ಕೊಡ್ತಾರೆ. ಬಟ್ ಹಸಿ ಹುಲ್ಲನ್ನು ಅಷ್ಟೇ ಮುಖ್ಯವಾಗಿರ್ತದೆ. ಹಸಿ ಹುಲ್ಲನ್ನು ಸಹ ನಾವು ರಾಸುಗಳಿಗೆ ಕೊಡಬೇಕಾಗ್ತದೆ. ಆಮೇಲೆ ಅದ್ರ ಜೊತೆಗೆ ಪೌಷ್ಟಿಕಾಹಾರ. ಸೊ ಪೌಷ್ಟಿಕಾಹಾರ ಕೊಟ್ಟಾಗ ನಾವು ಜಾಸ್ತಿ ಪೌಷ್ಟಿಕಾಹಾರ ಕೊಟ್ಟರೆ ಅದ್ರ ಖರ್ಚಿನ ಒಂದು ನಿರ್ವಹಣೆ ಜಾಸ್ತಿ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಹಸಿ ಹುಲ್ಲನ್ನು ನಾವು ಕೊಟ್ಟಾಗ ಸೊ ಪೌಷ್ಟಿಕಾಹಾರದ ಒಂದು ಖರ್ಚನ್ನ ನಾವು ಅಲ್ಲಿ ಉಳಿತಾಯ ಮಾಡ್ಬೋದು. ಸೊ ಒಣ ಹುಲ್ಲನ್ನು ನಾವು ಎಷ್ಟು ಕೊಡ್ಬೇಕು? ಸಾಮಾನ್ಯವಾಗಿ ಈ ನಮ್ಮ ನೀರಾವರಿ ಪ್ರದೇಶದಲ್ಲಿ ಏನು ಮಾಡ್ತಾರೆ, ಎಲ್ಲ ರಾಸುಗಳನ್ನ ಈ ಹುಲ್ಲಿನ ಬಣವೆ ಕಟ್ಟಿಬಿಡ್ತಾರೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಒಣ ಹುಲ್ಲೇ ತಿಂತಾ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಅಷ್ಟೊಂದು ಒಣ ಹುಲ್ಲು ತಿನ್ನಿಸೋ ಅವಶ್ಯಕತೆ ಇಲ್ಲ. ಸೊ ನಾವೇನು ಮಾಡಬೇಕು, ಸಾಮಾನ್ಯವಾಗಿ ಒಂದು ದೊಡ್ಡ ಎಮ್ಮೆ ಅಥವಾ ಆಕಳು ಇತ್ತಂದರೆ ಅದಕ್ಕೆ ದಿನಕ್ಕೆ 15ರಿಂದ 20 kg ಒಣ ಹುಲ್ಲು ತಿನ್ನತ್ತೆ ಅಂದಾಜು. ಸೊ ಅದನ್ನು ನಾವು ದಿನಕ್ಕೆ ಒಂದು 24 ಗಂಟೆ ವಿಂಗಡಣೆ ಮಾಡಿದಾಗ ದಿನಕ್ಕೆ 3 ಸಾರಿ ನಾವು ಒಣ ಹುಲ್ಲನ್ನು ಕೊಡಬೇಕಾಗ್ತದೆ. ಅದೇ ಥರನಾಗಿ ಹಸಿ ಹುಲ್ಲು ಭಾಳ ಮುಖ್ಯ. ಸೊ ಅದು ಏಕದಳ ಇರ್ಬೋದು, ದ್ವಿದಳ ಧಾನ್ಯ ಇರ್ಬೋದು. ಇದರಲ್ಲಿ ಹಸಿ ಹುಲ್ಲನ್ನು ನಾವು ಹೈನುಗಾರಿಕೆಯಲ್ಲಿ ಅಳವಡಿಸಿಕೊಂಡಾಗ ಒಂದು ಖರ್ಚು ಕಡಿಮೆ ಆಗ್ತದೆ, ಜೊತೆಗೆ ಒಂದು ಹಾಲಿನ ಇಳುವರಿ ನಾವು ಹೆಚ್ಚು ಉತ್ಪಾದನೆ ಮಾಡೋಕ್ಕೆ ಅನುಕೂಲ ಆಗ್ತದೆ. ಸೊ ಹಸಿ ಹುಲ್ಲನ್ನು ಸಹ ನಾವು ದಿನಕ್ಕೆ 15ರಿಂದ 20 kg ಅದನ್ನು ದಿನಕ್ಕೆ 3 ಸಾರಿ ಕೊಟ್ಟರೆ ಸಾಕು. ಇನ್ನು ಯಾಕೆ ನಾವು ಇದನ್ನ 2ರಿಂದ 3 ಸಾರಿ ಕೊಡಬೇಕಂತಂದರೆ, ಎಷ್ಟು ಹುಲ್ಲನ್ನು ತಿಂದವು ನೆಂಬಲಾಗ್ತೀವಿ ಅಂತ ಹೇಳ್ತೀವಲ್ಲ, ಅದು ಹಾಕಿದಾಗ ಅದು ಹಾಲಿನ ಉತ್ಪಾದನೆಗೆ ಜಾಸ್ತಿ ಅನುಕೂಲ ಆಗ್ತದೆ. ಇಲ್ಲದ್ರೆ ಅದು ಪೂರ್ತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಬರೀ ಒಣ ಹುಲ್ಲು ತಿನ್ನೋದ್ರಿಂದ ಅದು ತಿಂದಂಥ ಆಹಾರನ ಜೀರ್ಣ ಮಾಡೋದಕ್ಕೆ ಶಕ್ತಿ ವ್ಯಯ ಆಗ್ತದೆ. ಸೊ ಹಾಲಿನ ಇಳುವರಿ ನಮಗೆ ದೊರಕೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಇನ್ನು ಹುಲ್ಲು ಕೊಡೋದಾಗಿತ್ತು ಅಂದರೆ ತೊಂದರೆ ಇಲ್ಲ. ಈ ಒಣ ಸೊಪ್ಪೆ ಅಥವಾ ಬೇರೆ ದಂಟನ್ನು ಕೊಡೋ ಸಮಯದಲ್ಲಿ ನಮ್ಮ ರೈತರು ಏನು ಮಾಡ್ತಾರೆ, ಅದನ್ನು ಕಟ್ ಮಾಡಿ ಹಾಕ್ಬಿಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಅದನ್ನು ಜೀರ್ಣ ಶಕ್ತಿ ಮಾಡೋದಕ್ಕೆ ಶಕ್ತಿ ಭಾಳ ವ್ಯಯ ಆಗ್ತದೆ. ಸೊ ಅದನ್ನು ಸಣ್ಣ ತುಂಡುಗಳಾಗಿ ನಾವು ಅದನ್ನು ಕೊಡಬೇಕಾಗ್ತದೆ. ಇದಕ್ಕೆ ಮುಖ್ಯವಾಗಿ ನಾವು ಈ ಮೇವು ಕತ್ತರಿಸುವ ಯಂತ್ರ ಉಪಯೋಗಿಸಿ ಅದನ್ನು ತುಂಡು ಮಾಡಿ ಕೊಟ್ಟರೆ ಭಾಳ ಒಳ್ಳೆಯದು. ಈ ಹಸಿ ಹುಲ್ಲಾಯಿತು, ಒಣ ಹುಲ್ಲಾಯಿತು. ಸೊ ಆ ನಿಟ್ಟಿನಲ್ಲಿ ಅದು ಏನಾಗ್ತದೆ, ಅದು ಜೀರ್ಣಕ್ರಿಯೆಗೆ ಅನುಕೂಲ ಆಗಿ ಅದು ಸಾಕಷ್ಟು ನಮಗೆ ಹಾಲಿನ ಒಂದು ಉತ್ಪಾದನೆಗೆ ಅನುಕೂಲ ಆಗ್ತದೆ. ಸೊ ಇನ್ನು ಪೌಷ್ಟಿಕ ಆಹಾರದ ಬಗ್ಗೆ ಹೇಳಿದೆ ನಾನು. ಸೊ ಸಾಮಾನ್ಯವಾಗಿ ನಾವು ಹೇಳೋದು, ನಿರ್ವಹಣೆಗಾಗಿ 1 kg ನಾವು ಪೌಷ್ಟಿಕಾಹಾರ ಕೊಡಬೇಕಾಗ್ತದೆ ಒಂದು ಹೈನು ರಾಸಿಗೆ. ಜೊತೆಗೆ 3 ಲೀಟರ್ ಹಾಲು ಕೊಟ್ಟರೆ 1 kg ಪೌಷ್ಟಿಕಾಹಾರ ಕೊಡಬೇಕಂತ ಹೆಚ್ಚಿಗೆ ಕೊಡಬೇಕು. ಸೊ ಸಾಧಾರಣ ಒಂದು 10 ಲೀಟರ್ ಹಾಲು ಕೊಡ್ತಿದ್ರೆ 3 kg ಹಾಲಿನ ಉತ್ಪಾದನೆಗಾಗಿ 1 kg ನಿರ್ವಹಣೆಗಾಗಿ ಅಂದ್ರೆ 4 kg ಬೇಕಾಗ್ತದೆ. ಸೊ 4 kg ಬೆಳಗ್ಗೆ 2 kg, ಸಾಯಂಕಾಲ 2 kg ಕೊಟ್ಟರೆ ಆಯ್ತು. ಸೊ ಅದೇ ನಾವು ಹಸಿ ಹುಲ್ಲನ್ನು ಕೊಟ್ಟರೆ ನಾವು ಅರ್ಧದಷ್ಟು ಪೌಷ್ಟಿಕಾಹಾರ ಕೊಡೋದನ್ನ ಕಡಿಮೆ ಮಾಡಬಹುದು. ಸಾಮಾನ್ಯ 2 kg ಅಥವಾ 3 kg ಕೊಟ್ಟರೆ ಸಾಕಾಗ್ತದೆ. ಉಳಿತಾಯ ಆಗುತ್ತೆ, ಸಾಕಷ್ಟು ಉಳಿತಾಯ ಆಗ್ತದೆ. ಈಗ ಏನಾಗ್ತದೆ, ಪೌಷ್ಟಿಕಾಹಾರ ಒಂದು ನಮ್ಮ KMF ಸಂಸ್ಥೆ ಇರ್ಬೋದು ಅಥವಾ ಖಾಸಗಿ ಕಂಪನಿಯಲ್ಲಿ ಇರ್ಬೋದು, ಸುಮಾರು 1 kg 18ರಿಂದ 20 ರೂಪಾಯಿ ಬೀಳ್ತದೆ. ಸೊ ಇದು ರೈತನಿಗೆ ಹೊರೆ ಆಗ್ತದೆ. ಯಾಕಂದ್ರೆ ಹಾಲಿನ ಒಂದು ಮಾರಾಟದ ದರ ತೆಗೆದುಕೊಂಡ್ರೆ, ಒಂದು ಪೌಷ್ಟಿಕಾಹಾರದ ದರ ತೆಗೆದುಕೊಂಡ್ರೆ ಬಹಳ ಅಜಗಜಾಂತರ ವ್ಯತ್ಯಾಸ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ರೈತರು
ತಾವೇ ಮನೆಯಲ್ಲಿ ತಮ್ಮಲ್ಲಿ ಇರ್ತಕ್ಕಂಥ ಒಂದು ಏಕದಳ ದ್ವಿದಳ ಧಾನ್ಯಗಳನ್ನ ಉಪಯೋಗಿಸ್ಕೊಂಡು ಪೌಷ್ಟಿಕಾಹಾರ ತಯಾರು ಮಾಡ್ಕೋಬಹುದು. ಸೊ ಅದು ಹೇಗೆ ಅಂತಂದ್ರೆ ಏಕದಳ ಧಾನ್ಯ ಆಯ್ತು ಅಂದ್ರೆ ಜೋಳ ಇರ್ಬೋದು, ಮೆಕ್ಕೆಜೋಳ, ಸಜ್ಜೆ, ರಾಗಿ, ಇದನ್ನ ಸುಮಾರು ಒಂದು 50% ಅಷ್ಟು ಆಗಬೇಕು. ಅಂದ್ರೆ ಒಂದು 100 kg ನಾವು ಮಾಡ್ಬೇಕಂದ್ರೆ 50 kg ಅಷ್ಟು ಇದು ಇರಬೇಕು ಏಕದಳ ಧಾನ್ಯ. ಇನ್ನು ದ್ವಿದಳ ಧಾನ್ಯ ಸುಮಾರು 20 ರಿಂದ 30 kg. ದ್ವಿದಳ ಧಾನ್ಯ ಅಂದ್ರೆ ನಮ್ಮಲ್ಲಿ ಕಡಲೆ ಒಟ್ಟು ಇರ್ತದೆ ಅಥವಾ ತೊಗರಿ ಒಟ್ಟು, ಎಲ್ಲ ಕಾಳುಗಳ ಮಿಲ್ಲಲ್ಲಿ ಸಿಗ್ತಕ್ಕಂಥ ಒಟ್ಟು ಅಥವಾ ಪಾಲಿಶ್ ಒಟ್ಟು ಇರ್ಬೋದು. ನಮ್ಮ ಯಾಕೆ ನಮ್ಮ ಭಾಗದಲ್ಲಿ ಈ ರೈಸ್ ಮಿಲ್ಗಳು ಇದಾವೆ, ಪಾಲಿಶ್ ಒಟ್ಟು ಸಾಕಷ್ಟು ಸಿಗ್ತದೆ. ಸೊ ಅದನ್ನ ಒಂದು 25 ರಿಂದ 30 kg. ಆಮೇಲೆ ಇನ್ನೊಂದು ಅತಿ ಮುಖ್ಯ ಅಂದ್ರೆ ಹಿಂಡಿ. ಈ ಕೊಬ್ಬಿನಾಂಶ ಇರಬೇಕು ಮತ್ತೆ ಹಾಲಿನ ಇಳುವರಿ ಚೆನ್ನಾಗಿರ್ಬೇಕಂದ್ರೆ ಹಿಂಡಿ. ಸೊ ಅದರಲ್ಲಿ ಅತಿ ಮುಖ್ಯವಾಗಿ ನಮ್ಮಲ್ಲಿ ಬಳಕೆ ಮಾಡೋದು ಹೈನುಗಾರಿಕೆ ಅಂದ್ರೆ ಈ ಹತ್ತೆ ಕಾಳು ಹಿಂಡಿ ಅಂತೀವಿ. ಸೊ ಕಾಟನ್ ಸೀಡ್ ಕೇಕ್. ಸೊ ಇದು ಬಹಳ ಮುಖ್ಯ. ಇದು ಬೆಣ್ಣೆ ಉತ್ಪಾದನೆ ಅಥವಾ ತುಪ್ಪಕ್ಕೂ ಒಳ್ಳೆ, ಇದು ತುಪ್ಪದ ಒಂದು ಗುಣಮಟ್ಟ ಕಾಪಾಡೋದಕ್ಕೂ ಕೊಬ್ಬಿನಾಂಶ ಜಾಸ್ತಿ ಬರೋದಕ್ಕೆ ಬಹಳ ಅನುಕೂಲ ಆಗ್ತದೆ. ಈ ನಮ್ಮ ಹಳೆ ರೈತರು ಇದ್ರ ಬಗ್ಗೆ ಗೊತ್ತು. ಸೊ ಹತ್ತಿ ಕಾಳು ತಿನ್ನಿಸೋದ್ರಿಂದ ತುಪ್ಪ 1 ವರ್ಷದವರೆಗೂ ಕೆಡಲ್ಲ ಅಂತ ಹೇಳ್ತಿರ್ತಾರೆ ಹಳ್ಳಿಯಲ್ಲಿ. ಸೊ ಆ ನಿಟ್ಟಿನಲ್ಲಿ ಈ ಹಿಂಡಿನ ಸುಮಾರು 10 ರಿಂದ 15 kg ಅಷ್ಟು ಹಿಂಡಿನ ನಾವು ಬಳಸಬೇಕಾಗ್ತದೆ. ಈ ಹತ್ತೆ ಕಾಳು ಹಿಂಡಿ ಇಲ್ಲ ಅಂದ್ರೆ ಸೂರ್ಯಪಾನ ದಾರ ಹಾಕ್ಬೋದು, ಕುಸುಬೆದ ಹಾಕ್ಬೋದು, ಶೇಂಗಾದ ಹಾಕ್ಬೋದು, ಯಾವ್ದಾದ್ರು ಲಭ್ಯ ಇರ್ತಕ್ಕಂಥದ್ದು ತಮ್ಮ ಒಂದು ವ್ಯವಸ್ಥೆಯಲ್ಲಿ ಅದನ್ನ ನಾವು ಉಪಯೋಗಿಸ್ಕೊಂಡು ಮಾಡ್ಬೋದು. ಇನ್ನ ಲವಣ ಮಿಶ್ರಣ ಸುಮಾರು 2 kg ಅಷ್ಟು ನಾವು ಇದಕ್ಕೆ ಮಿಶ್ರಣ ಮಾಡಬೇಕಾಗ್ತದೆ. 2 kg ಅಷ್ಟು ಲವಣ ಮಿಶ್ರಣ, ಆಮೇಲೆ 1 kg ಅಷ್ಟು ಉಪ್ಪು, ಆಮೇಲೆ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ನಾವು ಸುಮಾರು ಒಂದು 10 ರಿಂದ 15 ರೂಪಾಯಿದೊಳಗಡೆ ನಾವು ಈ ಒಂದು ಪೌಷ್ಟಿಕಾರ ನಾವು ಸ್ವಂತ ತಯಾರು ಮಾಡ್ಕೋಬಹುದು. ಸ್ವಂತ ತಯಾರು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಖರ್ಚುನು ಕಡಿಮೆ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನಮಗೆ ಲಾಭದಾಯಕನೂ ಆಗ್ತದೆ, ಇಳುವರಿನೂ ಚೆನ್ನಾಗಿರ್ತದೆ. ಈಗ ಮುಖ್ಯವಾಗಿ ಮೇಯಿಸೋದು ಒಂದ್ ಕಡೆ ಆದರೆ ತಳಿಗಳ ಬಗ್ಗೆನೂ ಬಹಳಷ್ಟು ರೈತರಲ್ಲಿ ಗೊಂದಲ ಇದೆ. ಕೆಲವೊಂದು ತಳಿಗಳು ಹಾಲು ಕೊಡ್ತವೆ ಚೆನ್ನಾಗಿ, ಕೆಲವೊಂದು ತಳಿಗಳು ಹಾಲು ಕೊಡೋದಿಲ್ಲ, ಕೆಲವೊಂದು ಎಷ್ಟು ಮೇಯಿಸಿದ್ರು ಹಾಲು ಕೊಡೋದಿಲ್ಲ ಅಂತ ಹೇಳ್ತಿರ್ತಾರೆ ತಳಿಗಳು. ಇಲ್ಲಿ ತಾವು ತಜ್ಞರಾಗಿ ಏನ್ ಹೇಳ್ತೀರಿ ರೈತರಿಗೆ, ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದಂತೀರಿ ಹೈನುಗಾರಿಕೆ? ಒಂದು ಮುಖ್ಯವಾಗಿ ಹಾಲಿನ ಒಂದು ಇಳುವರಿ ಬರ್ಬೇಕಂದ್ರೆ ನಾವು ಆನುವಂಶಿಕ ಅಂತ ಹೇಳ್ತೀವಿ. ಯಾಕಂದ್ರೆ ಈ ಭಾಗಕ್ಕೂ ಅವು ಹೊಂದ್ಕೊಳ್ಬೇಕು. ಸೊ ಯಾವುದೇ ತಳಿ ಇದ್ರೂ ಅದು ಆನುವಂಶಿಕವಾಗಿ ಅದು ಒಳ್ಳೆಯ ಒಂದು ಹಾಲಿನ ಇಳುವರಿ ಕೊಡ್ತಕ್ಕಂಥದ್ದಿದ್ರೆ ಅದು ನಮಗೆ ಸಾಕೋದಕ್ಕೆ ನಿರ್ವಹಣೆ ಮಾಡೋದಕ್ಕೆ ಒಳ್ಳೆಯದು. ಈ ನಮ್ಮ ಭಾಗದ ರಾಯಚೂರು ಭಾಗದಲ್ಲಿ ನಾವು ಮುಖ್ಯವಾಗಿ ಮಿಶ್ರ ತಳಿಯಲ್ಲಿ ಜರ್ಸಿ ಆಕಳುಗಳನ್ನ ತೆಗೆದುಕೊಳ್ಳೋಕೆ ಹೇಳ್ತೀವಿ. ಸೊ ಅದು ಸಣ್ಣ ಗಾತ್ರದ ಪ್ರಾಣಿ, ಜೊತೆಗೆ ಒಂದು ಬಿಸಿಲಿನ ಒಂದು ಹವಾಮಾನ ತಡ್ಕೊಳ್ತದೆ. ಅಂದ್ರೆ ಮಿಶ್ರ ತಳಿ, ಜರ್ಸಿ ಪ್ಯೂರ್ ತಳಿ ಅಲ್ಲ, ಮಿಶ್ರ ತಳಿಯಲ್ಲಿ ಅದನ್ನು ಸಾಕ್ಬಹುದು. ಇನ್ನು ಎಮ್ಮೆಗಳಲ್ಲಿ ಮುರ್ರಾ ತಳಿ. ಸೊ 2 ತಳಿಗಳು ಒಂದು ನಮ್ಮ ಭಾಗಕ್ಕೆ ಹೊಂದ್ಕೊಳ್ತದೆ, ಇದನ್ನ ಮಾಡ್ಬೋದು. ಆಮೇಲೆ ಇತ್ತೀಚೆಗೆ ಕೆಲವರು ಗಿರ್, ತಾರ್ಪಾರ್ಕರ್, ಸಾಹಿವಾಲ್ ಅಂತ ಹೇಳಿ ತರ್ತಾ ಇದ್ದಾರೆ ಈ ಒಂದು ಸಾವಯವ ಕೃಷಿಗಾಗಿ ಮತ್ತು ಹಾಲಿನ ಒಂದು ಇದಕ್ಕಾಗಿ. ಅದು ಸಹ ಒಳ್ಳೆ, ಅದರಲ್ಲಿ ಗಿರ್ ಮತ್ತು ಸಾಹಿವಾಲ್ ಒಳ್ಳೆ ಹಾಲಿನ ಇಳುವರಿ ಕೊಡ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಅವನು ಸಹ ನಮ್ಮಲ್ಲಿ ಸಾಕಾಣಿಕೆ ಮಾಡ್ಬೋದು. ಈಗ ಹಸಿರು ಮೇವನ್ನ ಹಾಕೋದ್ರಿಂದ ಹಾಲಿನ ಇಳುವರಿಯನ್ನು ಹೆಚ್ಚಿಸಬಹುದು ಅಂತಕ್ಕಂಥ ವಿಚಾರ ಹೇಳಿರ್ತಾವೆ. ಅದರಲ್ಲಿ ಹಸಿರು ಮೇವಿನಲ್ಲಿ ಸ್ಪೆಸಿಫಿಕ್ ಆಗಿ ಈ ಒಂದು ತಳಿಗಳನ್ನು, ಈ ಹುಲ್ಲುಗಳನ್ನು, ತಳಿ ಹುಲ್ಲುಗಳನ್ನು ಹಾಕೋದ್ರಿಂದ ಹಾಲಿನ ಇಳುವರಿ ಜಾಸ್ತಿ ಆಗ್ತಕ್ಕಂಥದ್ದು ಯಾವ್ದಾರ ಮೇವುಗಳದಾವ ನಿಮ್ಗೆ ಗೊತ್ತಿದ್ದಂಗೆ? ಮುಖ್ಯವಾಗಿ ನಮ್ಮಲ್ಲಿ ಹಲವಾರು ಏಕದಳದ ಒಂದು ಹಸಿ ಹುಲ್ಲು ಸಿಗ್ತಕ್ಕಂಥ ಬೇರುಗಳು ಸಿಗ್ತವೆ. ಒಂದು ಅದರಲ್ಲಿ ನೇಪಿಯರ್ ಈಗಾಗಲೇ ರೈತರು ಸಾಕಷ್ಟು ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೋತ್ರಿ ಅಂತ ಬರ್ತದೆ, ಕೋಫೋರ್ ಅಂತ ಬರ್ತದೆ, ಕಾಮಧೇನು ಅಂತ ಬರ್ತದೆ. ಸೊ ಪ್ರತಿಯೊಂದನ್ನು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರ್ತಕ್ಕಂಥ ಒಂದು ತಳಿಗಳವು. ಸೊ ಅದನ್ನ ನಾವು ಸಾಮಾನ್ಯವಾಗಿ ಒಂದು 10 ಆಕಳನ್ನ ನಿರ್ವಹಣೆ ಮಾಡ್ತಿದ್ರೆ 1 ಎಕರೆಯಷ್ಟು ನಾವು ಈ ಒಂದು ಮೇವಿನ ಬೇರುಗಳನ್ನ ನಾವು ಹಾಕೋಬೇಕಾಗ್ತದೆ. ಇನ್ನು ಅದ್ರ ಜೊತೆಗೇನೆ ಈ ಒಂದು ಸಸಾರಜನಕ ಕೊಡ್ತಕ್ಕಂಥ ದ್ವಿದಳ ಧಾನ್ಯದ್ದು ಒಂದು ಮೇವುಗಳನ್ನ ಹಾಕೋಬೇಕಾಗ್ತದೆ ನಾವು. ಅದರಲ್ಲಿ ಲೂಸರ್ನ್ ಬರ್ತದೆ, ಕೌಪಿ ಬರ್ತದೆ, ಅವನು ಸಹ ನಾವು ಹಾಕೋಬೇಕು. ಇನ್ನು ಮುಖ್ಯವಾಗಿ ಮೇವಿನ ಮರಗಳಿರ್ತವೆ. ಸೊ ಅವು ಯಾವುದೇ ತರ ನಾವು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಒಂದು ತೋಟದ ಬದುವಲ್ಲಿ ಹಾಕೋಬಹುದು ಅಥವಾ ಶೆಡ್ ಹತ್ರ ಹಾಕೋಬಹುದು. ಅದರಲ್ಲಿರ್ತಕ್ಕಂಥದ್ದು ಗ್ಲಿಸರೇಡಿಯಾ ಇರ್ಬೋದು ಅಥವಾ ಹಿಪ್ಪನೇರಳೆ ಇರ್ಬೋದು, ತೊಗಚೆ ಇರ್ಬೋದು ಅಥವಾ ಸುಬಾಬುಲ್ ಇರ್ಬೋದು. ಸೊ ಇವು ಸಾಕಷ್ಟು ಒಂದು ಪೌಷ್ಟಿಕಾರ ಕೊಡ್ತಕ್ಕಂಥ ಮೇವಿನ ಮರಗಳು ಇವು. ಸೊ ಇವು ಏನಾಗ್ತದೆ, ನಮ್ಮ ನೆರಳನ್ನು ಕೊಡ್ತವೆ, ಜೊತೆಗೆ ಬೇಲಿಗೆ ಒಂದು ಪ್ರೊಟೆಕ್ಷನ್, ನಮ್ಮ ತೋಟಕ್ಕೆ ಪ್ರೊಟೆಕ್ಷನ್ ಕೊಡ್ತದೆ, ಜೊತೆಗೆ ನಾವು ಅವನ್ನ ಹಸಿ ಮೇವಾಗಿನೂ ಸಹ ಉಪಯೋಗಿಸಬಹುದು. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾನು ರೈತರಿಗೆ ಹೇಳ್ಬೇಕಂತಂದ್ರೆ ಹಾಲಿನ ಇಳುವರಿ ಕಾಪಾಡೋದಕ್ಕೆ ಸಾಮಾನ್ಯವಾಗಿ ನಾ ಹೇಳಿದೆ, ಇದು ಪೌಷ್ಟಿಕಾರ ಕೊಡೋದು ಇದೆಲ್ಲ. ಈ ರಾಸುವಿನ ಹೊಟ್ಟೆ ಒಂದು pH ಅಂತ ಏನ್ ಹೇಳ್ತೀವಿ, ಅದು ಆಮ್ಲೀಯ ಹೊಂದಬಾರದು ಯಾವಾಗಲೂ. ಸೊ 7.4 ಇರ್ತದೆ ಸಾಮಾನ್ಯವಾಗಿ. ಸೊ ಒಂದು ರಕ್ತದ ಒಂದು pH ಅಷ್ಟೇ, ಈ ನಮ್ಮ ರಾಸುಗಳ ಹೊಟ್ಟೆಯಲ್ಲಿ ಇರ್ತಕ್ಕಂಥ pH ಗುಣನೂ ಅಷ್ಟೇ ಇರ್ತದೆ. ಸೊ ಅದನ್ನ ನಾವು ಕಾಪಾಡಬೇಕಾಗ್ತದೆ. ಇದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ ಒಂದು ವಾರದಲ್ಲಿ 1 ಸರಿ ಅಥವಾ 2 ಸರಿ ಈ ತಿನ್ನೋ ಸೋಡಾ ಪುಡಿನ ನಾವು ಈ ಪೌಷ್ಟಿಕಾರ ಜೊತೆ ಮಿಶ್ರಣ ಮಾಡಿ ಕೊಡಬೇಕಾಗ್ತದೆ. ತಿನ್ನೋ ಸೋಡಾ. ಸೊ ಅದನ್ನ 15 ರಿಂದ 20 ಗ್ರಾಮ್ ಅಷ್ಟು ಕೊಟ್ಟಾಗ ಸೊ ಒಂದು ಹೆಚ್ಚಿನ ಹಾಲಿನ ಇಳುವರಿನ ನಾವು ನೋಡ್ಕೋಬಹುದು. ಆಮೇಲೆ ಈ ಸಂಸ್ಥೆಗಳಿಗೆ KMF ಅಥವಾ ಬೇರೆ ಸಂಸ್ಥೆಗಳಿಗೆ ಹಾಕಿದಾಗ ಈ ಡಿಗ್ರಿ ಬರಲ್ಲ ಅಂತ ಒಂದು ಸಮಸ್ಯೆ ಇರ್ತದೆ. ಸೊ ಆ ಒಂದು ಕಾಪಾಡೋದಕ್ಕೆ ಸಹ ಈ ಒಂದು ತಿನ್ನೋ ಸೋಡಾ ಹಾಕೋದ್ರಿಂದ ನಾವು ಅದನ್ನ ನಿವಾರಣೆ ಮಾಡಬಹುದು. ಮುಖ್ಯವಾಗಿ ರಾಸುಗಳ
ಹಾಲಿನ ಇಳುವರಿ ಬಂದಾಗ ತಾವು ಹೇಳಿದ್ರಿ ಸಾಮಾನ್ಯವಾಗಿ ಹಿಂಡ್ತಕ್ಕಂಥ ಒಂದು ವೇಳೆಯಲ್ಲಿ ಸಾಕಷ್ಟು ಬದಲಾವಣೆಗಳಿದಾವೆ. ರೈತರು ಯಾವಾಗ ಬೇಕಾಗಿ ಹಿಂಡ್ತಿರ್ತಾರೆ. ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಎರಡು ಹಾಲನ್ನು ಕರಿತಕ್ಕಂಥ ಇದರಲ್ಲಿ ಎಷ್ಟು ಅಂತರ ಇರ್ಬೇಕಂತಿರ್ತಾವೆ? ಮುಖ್ಯವಾಗಿ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಯಾಕಂದ್ರೆ ಇವೆಲ್ಲ ತಿನ್ನಿಸೋದನ್ನು ಮಾಡ್ತಾರೆ ನಮ್ಮ ಸಾಮಾನ್ಯ ರೈತರು. ಈ ಕೆಲವು ನಿರ್ವಹಣೆಗಳನ್ನ ತಪ್ಪು ಮಾಡ್ತಾ ಇದ್ದಾರೆ. ಸೊ ಅವನ್ನ ತಾವು ಹೇಳ್ದಂಗೆ, ಒಂದು ನಾವು ಹಾಲನ್ನು ಬೆಳಿಗ್ಗೆ ಸುಮಾರು 6 ರಿಂದ 7 ಗಂಟೆ ಒಳಗಡೆ ಹಿಂಡಬೇಕಾಗ್ತದೆ ಮುಂಜಾನೆ. ಸಾಯಂಕಾಲ ಅದೇ ತೆರನಾಗಿ 6 ರಿಂದ 7 ಗಂಟೆ. ಸೊ ಈ ಒಂದು ಅಂತರದಲ್ಲಿ ನಾವು ಹಿಂಡ್ಕೊಂಡಾಗ ಒಂದು ಹಾಲಿನ ಗುಣಮಟ್ಟ ಮತ್ತು ಇಳುವರಿಯನ್ನ ಪಡಿಬಹುದು. ಆಮೇಲೆ ಹಿಂಡೋ ಸಮಯ ಏನಿದೆ ಅಲ್ಲ, ಸಾಮಾನ್ಯವಾಗಿ 5 ರಿಂದ 7 ನಿಮಿಷದೊಳಗಡೆ ನಾವು ಹಾಲಿನ ಹಿಂಡ್ಬೇಕಂತ ಹೇಳ್ತೀವಿ. 5 ರಿಂದ 7 ನಿಮಿಷ ಮುಗಿಸ್ಬೇಕು. ಯಾಕಂದ್ರೆ ಅದು ಆಕ್ಸಿಟೋಸಿನ್ ಅಂತ ಒಂದು ಏನು ಪ್ರಚೋದಕ ಹಾರ್ಮೋನ್ ಇರ್ತದೆ, ಅದ್ರದ್ದು ಎಫೆಕ್ಟ್ ಅಷ್ಟಿರ್ತದೆ. ಸೊ ನಾವು ಸಮಯದಲ್ಲಿ ನಮ್ಮ ಒಂದು ಏನು ಹಾಲಿಂಡ ಒಂದು ಕಾರ್ಯ ಏನಿರ್ತದೆ ಅದರಲ್ಲೇ ನಾವು ಪ್ರವೃತ್ತಿಯನ್ನು ತೊಡಗಿಸ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಆ ಸಮಯದಲ್ಲಿ ನಾವು ಹಾಲು ಹಿಂಡಿದಾಗ ಹೆಚ್ಚಿನ ಇಳುವರಿನ ತೆಗೆದುಕೋಬಹುದು. ಆಮೇಲೆ ರೈತರು ಏನ್ ಮಾಡ್ತಾರೆ, ಕರುನ ಹಾಲಿಗೆ ಬಿಡ್ತಾ ಇದ್ರೆ ಸುರುವಿಗೆ ಬಿಡೋದಿಲ್ಲ, ಅವರು ಕೊನೆ ಹಾಲನ್ನ ಬಿಡ್ತಾರೆ. ಬಟ್ ಕೊನೆ ಹಾಲನ್ನ ನಾವು ಹಿಂಡ್ಕೋಬೇಕು. ಯಾಕಂದ್ರೆ ಕೊನೆ ಹಾಲನ್ನೇ ಜಾಸ್ತಿ ಕೊಬ್ಬಿನ ಅಂಶ ಇರ್ತದೆ, ಅದು ನಮಗೆ ಉಪಯೋಗ ಆಗ್ತದೆ. ಸೊ ಕರು ಕೊನೆ ಹಾಲು ಕುಡಿದಾಗ ಏನಾಗ್ತದೆ, ಬೇದಿ ಆಗ್ಬೋದು. ಯಾಕಂದ್ರೆ ಹೆಚ್ಚು ಕೊಬ್ಬಿನ ಅಂಶ ಕರಳಿಗೆ ಸೇರಿದಾಗ ಕರು ಬೇದಿಯಿಂದ ಒಂದು ರೋಗ ಅಳವಡಿಸ್ಕೊ ಅನಾನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಮುಂಚಿತವಾಗಿಯೇ ಹಾಲು ಬಿಡಬೇಕು. ಇಲ್ಲದ್ರೆ ಹಾಲನ್ನು ಕರುಗೆ ಬಿಡಲೇ ಇದ್ದಾಗ ಅದನ್ನ ಹಾಲನ್ನು ಹಿಂಡಿ ಕರು ಬೇರೆ ಕುಡಿಸ್ಬೇಕು. ಆಮೇಲೆ ಕೊನೆಯವರೆಗೂ ಎಲ್ಲ ಹಾಲನ್ನು ಹಿಂಡಬೇಕಾಗ್ತದೆ. ಆಮೇಲೆ ಸ್ವಚ್ಛತೆ ಬಹಳ ಮುಖ್ಯ. ಸ್ವಚ್ಛತೆನೂ ಅಷ್ಟೇ, ಹಾಲು ಶುಚಿತ್ವವಾಗಿರ್ಬೇಕು. ಒಂದು ಮುಖ್ಯವಾಗಿ ಅಂತಂದ್ರೆ ಹಾಲು ಹಿಂಡೋ ಮುಂಚೆನೂ ಕೆಚ್ಚಲನ್ನು ತೊಳಿಬೇಕು, ಹಿಂಡಿದ ನಂತರ ತೊಳಿಬೇಕು. ಆಮೇಲೆ ಹಿಂಡೋ ಒಂದು ವ್ಯಕ್ತಿಯ ಕೈಗಳು ಸ್ವಚ್ಛವಾಗಿರ್ಬೇಕು, ಊರು ಉದ್ದ ಇರಬಾರ್ದು, ಅಥವಾ ಯಾವುದೇ ತರ ರೋಗ ರುಜಿನಿಂದ ಬಳಲ್ತಿರಬಾರ್ದು, ಅಥವಾ ಯಾವುದೇ ಒಂದು ಈ ಗುಟ್ಕಾ ಹಾಕೊಳ್ಳೋದು ಅಥವಾ ಬೀಡಿಸೋದು ಈ ತರ ಚಟಗಳಿದ್ರೆ ಅದನ್ನು ದಯವಿಟ್ಟು ಮಾಡಲೇಬಾರ್ದು ಆ ಸಮಯದಲ್ಲಿ. ಆಮೇಲೆ ಶಾಂತ ರೀತಿಯಿಂದ ಒಂದು ಆ ಹಸುವಿಗೆ ಮತ್ತು ಹಿಂಡೋ ವ್ಯಕ್ತಿ ಇದ್ದಾಗ ಮಾತ್ರ ಒಂದು ಹಾಲಿನ ಇಳುವರಿನ ನಾವು ಪಡಿಬಹುದು. ಈಗ ಬಹಳಷ್ಟು ಕಡೆ ನೋಡ್ತಾ ಇರ್ತೀವಿ ನಾವು, ಹಿಂಡು ಹೊತ್ನಾಗ ಅವಕ್ಕೆಲ್ಲ ಒಂದು ತಿಂತಕ್ಕಂಥ ಒಂದು ತಿಂಡಿಯನ್ನ ರಾಸುಗಳಿಗೆ ಇಡ್ತಿರ್ತಾರೆ. ಮುಂದೆ ಒಂದು ಕೆಬ್ಬನ ಬುಟ್ಟಿಯಲ್ಲಿ ತುಂಬಿಡ್ತಾರೆ, ಹಿಂದೆ ಹಾಲು ಹಿಂಡ್ತಾರೆ. ಇದು ಸರಿ ಅಂತೀರಾ, ಹೇಗೆ? ಇದು ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಸಾಮಾನ್ಯವಾಗಿ ರೈತರು ಇದನ್ನು ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಒಂದು ಪೌಷ್ಟಿಕಾಹಾರ ಏನಿರ್ತದೆ ಮುಂಚೆನೆ ಕೊಟ್ಬಿಡ್ಬೇಕು ನಾವು. ಅಂದ್ರೆ ನಾವು ಯಾವ ತರ ರೂಢಿ ಮಾಡ್ತೀವಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತದೆ. ಸೊ ನಾವು ವೈಜ್ಞಾನಿಕವಾಗಿ ಹೇಳೋದೇನೆಂದ್ರೆ, ಪೌಷ್ಟಿಕಾಹಾರನ ಹಾಲು ಹಿಂಡಕ್ಕಿಂತ ಮುಂಚೆತೆ ಕೊಟ್ಟು ಅದನ್ನ ಜಾಸ್ತಿ ಈ ನೀರು ಕಲಸಿ ಕೊಡಬಾರ್ದು. ಸೊ ಮುದ್ದೆ ತರ ಸ್ವಲ್ಪ ನೀರು ಹಾಕಿ ಮುದ್ದೆ ತರ ಮಾಡ್ಬೋದು, ಇಲ್ಲ ಒಣ ಪೌಷ್ಟಿಕಾಹಾರ ಕೊಟ್ಟರೆ ಬಹಳ ಒಳ್ಳೇದು. ಸೊ ಇದರಿಂದನೂ ಒಂದು ಹಾಲಿನ ಇಳುವರಿ ಜಾಸ್ತಿ ಇದೆ. ಆಮೇಲೆ ಹಾಲು ಹಿಂಡಬೇಕಾದ್ರೆ ಸ್ವಲ್ಪ ಹಸಿ ಹುಲ್ಲನ್ನು ಹಾಕಿ ಅದ್ರ ನಮ್ಮ ಒಂದು ಗಮನ ಹಸಿ ಹುಲ್ಲು ತಿನ್ನೋ ಕಡೆ ಕೊಟ್ಟಾಗ ಒಂದು ಹಾರ್ಮೋನ್ ಆಕ್ಷನ್ ಆಗಿ ನಾವು ಹಾಲನ್ನು ಹಿಂಡ್ಕೋಬಹುದು. ಜೊತೆಗೆ ಹಾಲು ಹಿಂಡಿದ ನಂತರ ತಕ್ಷಣ ಅದು ಮಲಗಬಾರ್ದು. ಸೊ ಮಲಗೋದ್ರಿಂದ ಏನಾಗ್ತದೆ, ಒಂದು ಹಾಲು ಬರ್ತಕ್ಕಂಥ ರಂಧ್ರ ದಾರಿ ಇನ್ನೂ ಓಪನ್ ಇರ್ತವೆ. ಸೊ ಅದ್ರ ಮುಖಾಂತರ ಮಲಿಕೊಂಡ ತಕ್ಷಣ ಏನಾಗ್ತದೆ, ಕ್ರಿಮಿಕೀಟಗಳು ಕೆಚ್ಚಲು ಸೇರಿ ಅಲ್ಲಿ ಒಂದು ಕೆಚ್ಚಲು ಬಾವು ರೋಗ ಬರೋಂಥ ಒಂದು ಸಂದರ್ಭನೂ ಜಾಸ್ತಿ ಇರ್ತದೆ. ಸೊ ಹಸಿ ಹುಲ್ಲು ಕೊಟ್ಟಾಗ ಅದು ತಕ್ಷಣ ಮಲಗೋದಿಲ್ಲ. ಸೊ ಇದು ಒಂದು ನಾವು ಮಾಡಬೇಕಾಗ್ತದೆ. ಆಮೇಲೆ ಸಾಮಾನ್ಯವಾಗಿ ದಿನಕ್ಕೆ ಒಂದ್ಸಾರಿ ಆದ್ರೂ ನಾವನ್ನ ಮೈ ತೊಳಿಬೇಕಾಗ್ತದೆ. ಡೈಲಿ ತೊಳಿಬೇಕು. ಡೈಲಿ ತೊಳೆದಾಗ ಮಾತ್ರ ಸ್ವಚ್ಛವಾಗಿಡಬೇಕು. ಆಮೇಲೆ ಒಣಗಿರ್ಬೇಕು. ಒಣಗಿರ್ಬೇಕು ಯಾವಾಗಲೂ ಕೊಟ್ಟಿಗೆ ಒಣಗಿ ಶುದ್ಧವಾದ ಗಾಳಿ ಆಡ್ತಾ ಇದ್ರೆ ಯಾವುದೇ ತರದ ರೋಗ ರುಜಿನ ಅದಕ್ಕೆ ಬರೋದಿಲ್ಲ. ಒಂದು ಅಜೋಲಾ ಅಂತ ಹೇಳಿ ನಾವು ಇದನ್ನ ಸಸಾರಜನಕ ಕೊಡ್ತಕ್ಕಂಥ ಇದನ್ನು ಸಹ ನಾವು ರೈತರು ಅದನ್ನ ಮನೆ ಮುಂದೆನೆ ತಾವು ಎಲ್ಲಿ ಜಾಗ ಇರ್ತದೆ ಅಲ್ಲಿ ಮಾಡ್ಕೋಬಹುದು. ಇದು ಸಹ ನಮಗೆ ಒಂದು ಖರ್ಚನ್ನು ಕಡಿಮೆ ಮಾಡತಕ್ಕಂತ ಒಂದು ಆಹಾರ ಪದ್ಧತಿ. ಸೊ ಸಾಮಾನ್ಯವಾಗಿ ನಾವು ಒಂದು ರಾಸುವಿಗೆ 2 ರಿಂದ 3 kg ವರೆಗೆ ಕೊಟ್ಟಾಗ ಪೌಷ್ಟಿಕಾಹಾರವನ್ನು ಕಡಿಮೆ ಮಾಡಬಹುದು. ಇದರಿಂದನೂ ನಮಗೆ ಲಾಭದಾಯಕ ಆಗ್ತದೆ. ಆಮೇಲೆ ಇನ್ನೊಂದು, ಈ ಒಣ ಹುಲ್ಲನ್ನ ನಾವು ಹಾಗೆ ಕೊಡೋದ್ರ ಬದಲಿ ಅದನ್ನ ನಾವು ಯೂರಿಯಾ ಟ್ರೀಟ್ಮೆಂಟ್ ಮಾಡಿನೂ ಕೊಡ್ಬೋದು. ಸೊ ಬೇಸಿಗೆ ಸಮಯದಲ್ಲಿ ಹಸಿ ಹುಲ್ಲು ಇರ್ಲಿಕ್ಕಿಲ್ಲ ಅಥವಾ ಹಸಿ ಹುಲ್ಲು ಇಲ್ಲದೆ ಸಮಯದಲ್ಲಿ ನಾವು ಒಂದು ಸುಮಾರು 1 ಕ್ವಿಂಟಲ್ ಅಷ್ಟು ಒಣ ಹುಲ್ಲಿಗೆ ಒಂದು 3 kg ಅಷ್ಟು ಯೂರಿಯಾ ಮತ್ತೆ ಇದ್ದಂಥ ಬೆಲ್ಲ ಮತ್ತು ಉಪ್ಪನ್ನು ಮಿಶ್ರಣ ಮಾಡಿ ಅದಕ್ಕೆ ಸಿಂಪಡಣೆ ಮಾಡಿ ಸುಮಾರು ಒಂದು 8-10 ದಿವಸ ಅದನ್ನ ಮುಚ್ಚಿಟ್ಟು ಆಮೇಲೆ ಕೊಡ್ತಾ ಇದ್ರೆ ಒಳ್ಳೆ ಪೌಷ್ಟಿಕಾಹಾರ ಅದು ಆಗ್ತದೆ. ಅಥವಾ ಅತಿ ಹೆಚ್ಚು ಹಸಿ ಹುಲ್ಲು ನಮ್ಮಲ್ಲಿ ಲಭ್ಯತೆ ಇತ್ತು ಅಂತಂದ್ರೆ ಅದನ್ನ ನಾವು ಸೈಲೇಜ್ ಅಥವಾ ರಸಮೇವು ಮಾಡಿ ಇಟ್ಕೊಂಡು ಸೊ ಆ ಸಮಯದಲ್ಲೂ ನಾವು ಉಪಯೋಗಿಸಿದಾಗ ಸಹ ನಾವು ಒಂದು ಹಾಲಿನ ಇಳುವರಿನೂ ಚೆನ್ನಾಗಿ ಜಾಸ್ತಿ ಪಡಿಬಹುದು. ಜೊತೆಗೆ ಖರ್ಚಿನ ನಿರ್ವಹಣೆನೂ ನಾವು ಕಡಿಮೆ ಮಾಡಬಹುದು. ಈಗ ಆರೋಗ್ಯ ಕಾಳಜಿ ಬಗ್ಗೆ ಏನ್ ಹೇಳ್ತೀರಿ? ಯಾಕಂದ್ರೆ ಆರೋಗ್ಯ ಕಾಳಜಿ ಗರ್ಭ ಧರಿಸಿದಿಂದ ಹಿಡಿದು ಅದು ಏನು ಇಳಿತಕ್ಕಂತ ಅವಧಿ ಒಳಗೆ ಏನು ಒಂದು ಕ್ರಮಗಳನ್ನು ಮಾಡ್ಬೇಕು, ಆರೋಗ್ಯದ ಬಗ್ಗೆ ಏನು ಕಾಳಜಿ ತಗೋಬೇಕಾಗಿದೆ?
ಮುಖ್ಯವಾಗಿ ವರ್ಷಕ್ಕೆ ಒಂದ್ಸರಿ ಸುಮಾರು 7 ರಿಂದ 8 ತಿಂಗಳು ಗರ್ಭಾವಸ್ಥೆಯಲ್ಲಿದ್ದಾಗ ನಾವು ಒಂದು ಸಾರಿ ಜಂತುನಾಶಕ ಔಷಧಿನ ಅದಕ್ಕೆ ರಾಸಿಗೆ ಕೊಡಬೇಕಂತ ಹೇಳ್ತೀವಿ ತಾಯಿಗೆ. ಸೊ ಕೊಡೋದ್ರಿಂದ ಏನಾಗ್ತದೆ, ತಾಯಿಗೂ ಜಂತು ಇದ್ರೆ ನಿವಾರಣೆ ಆಗಿ ಅದು ಒಂದು ಆರೋಗ್ಯ ವೃದ್ಧಿ ಆಗ್ತದೆ, ಜೊತೆಗೆ ಒಳಗಡೆ ಬೆಳೀತಕ್ಕಂತ ಏನು ಕರು ಇರ್ತದೆ ಅದಕ್ಕೂ ಅನುಕೂಲ ಆಗ್ತದೆ. ಅಂದ್ರೆ ವರ್ಷದಲ್ಲಿ ಒಂದ್ಸಾರಿ ಕೊಡ್ಲೇಬೇಕು. ಒಂದ್ಸರಿ ಅದು ಗರ್ಭಾವಸ್ಥೆಯಲ್ಲಿದ್ದಾಗ 7 ರಿಂದ 8 ತಿಂಗಳಿದ್ದಾಗ ನಾವು ದೊಡ್ಡ ರಾಸು ಕೊಟ್ಬಿಟ್ರೆ ಬಹಳ ಒಳ್ಳೆಯದು. ಸೊ ಇದನ್ನ ನಾವು ಮೊದಲು ಮಾಡಬೇಕಾಗ್ತದೆ. ಇನ್ನು ಎರಡನೇದು, ಕೆಲವು ಸಾಂಕ್ರಾಮಿಕ ರೋಗ ಬರ್ತವೆ ನಮ್ಮಲ್ಲಿ, ಮುಖ್ಯವಾಗಿ ಕಾಲು ಮತ್ತು ಬಾಯಿ ರೋಗ. ಸೊ ವರ್ಷಕ್ಕೆ ನಾವು 2 ಸಾರಿ ಉಚಿತವಾಗಿ ರೈತರ ಮನೆ ಬಾಗಿಲಿಗೆ ಈ ಲಸಿಕೆನ ಹಾಕ್ತಿವಿ. ಸೊ ಅಂತಹ ಸಮಯದಲ್ಲಿ ಈ ಲಸಿಕೆನ ನಾವು ಈ ರಾಸುಗಳಿಗೆ ಕೊಟ್ಟಾಗ ಸೊ ಯಾವುದೇ ತರದ ಈ ರೋಗ ಬರಲಿಲ್ಲ ಅಂದ್ರೆ ನಾವು ಹಾಲಿನ ಇಳುವರಿನ ಪಡಿಬಹುದು, ಯಾವುದು ತೊಂದರೆ ಇಲ್ಲ. ಯಾಕಂತಂದ್ರೆ ಈ ರೋಗ ಬಂತಂದ್ರೆ ಪೂರ್ತಿ ಹಾಲಿನ ಇಳುವರಿನೂ ಕಡಿಮೆ ಆಗ್ತದೆ. ಒಂದು ಗರ್ಭ ಧರಿಸಿದಂತ ರಾಸು ಇದ್ರೆ ಅದು ಕಂದನು ಆಗ್ಬಿಡ್ತದೆ. ಸೊ ಯಾವ ರಾಸುಗಳಿಗೆ ನಾವು ಮಾಡಿಸ್ಬೇಕಂತ ಹೇಳ್ತೀವಿ ಅಂದ್ರೆ, ಸುಮಾರು 7-8 ತಿಂಗಳ ಗರ್ಭ ಇದ್ರೆ ಅವಕ್ಕೆ ಮಾಡೋದಿಲ್ಲ ಗರ್ಭ ಧರಿಸತಕ್ಕಂಥ ರಾಸುಗಳಿಗೆ. ಮತ್ತೆ 3 ತಿಂಗಳ ಒಳಗಡೆ ಇರ್ತಕ್ಕಂಥ ಕರುಗಳಿಗೆ ಸಹ ನಾವು ಈ ಲಸಿಕೆನ ಹಾಕೋದಿಲ್ಲ. ಇನ್ನು ಉಳಿದ ಎಲ್ಲಾ ರಾಸುಗಳಿಗೆ ನಾವು ಈ ಲಸಿಕೆನ ಹಾಕ್ಬೇಕಂತ ಹೇಳ್ತೀವಿ. ಕೆಲವು ರೈತರಲ್ಲಿ ಏನಿದೆ, ನಂಬಿಕೆ ಅಪನಂಬಿಕೆ ಇದೆ ಅಂದ್ರೆ, ಈ ಇಂಜೆಕ್ಷನ್ ಹಾಕೋದ್ರಿಂದ ಹಾಲಿನ ಇಳುವರಿ ಕಡಿಮೆ ಆಗ್ಬಿಡ್ತದೆ, ಅದಕ್ಕೆ ಹಾಕ್ಸೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಹಾಲಿನ ಇಳುವರಿಗೂ ಮತ್ತು ಲಸಿಕೆಗೂ ಸಂಬಂಧನೇ ಇಲ್ಲ, ತಪ್ಪು ಕಲ್ಪನೆ. ಸೊ ಒಂದು ದಿವಸ ಈಗ ನಾವು ಮಾಮೂಲಿ ಯಾವುದೋ ಒಂದು ಲಸಿಕೆ ತೆಗೆದುಕೊಂಡಾಗ ಒಂದು ದಿವಸ ನಮ್ಗೆ ಕೈ ನೋವು ಇರ್ತದೆ, ಜ್ವರ ಬರ್ತದೆ, ಅದೇ ಥರ ರಾಸುಗಳಿಗೆ ಕೆಲವು ರಾಸುಗಳಿಗೆ ಇರ್ತದೆ, ಅದು ಯಾವುದೇ ಥರ ತೊಂದರೆ ಹಾಲಿಗೆ ಕೊಡೋದಿಲ್ಲ. ಸೊ ಒಂದು ವೇಳೆ ಲಸಿಕೆ ಹಾಕ್ಸ್ಲಿಲ್ಲ, ರೋಗ ಬಂತಂದ್ರೆ ಪೂರ್ತಿ ಹಾಲೇ ಹೋಗ್ಬಿಡ್ತದಲ್ಲ ಅಂತ ಆ ನಿಟ್ಟಿನಲ್ಲಿ ನಮ್ಮ ರೈತರು ಯೋಚನೆ ಮಾಡಬೇಕು. ಸೊ ಲಸಿಕೆ ಹಾಕಕ್ಕೆ ಬಂದಾಗ ಮಾತ್ರ ಈ ಒಂದು ಕಾಲು ಮತ್ತು ಬಾಯಿ ರೋಗದ ಲಸಿಕೆನ ಉಚಿತವಾಗಿ ಹಾಕ್ಸ್ಕೋಬೇಕಂತ ಕೇಳ್ತೀನಿ. ಇನ್ನೊಂದು ಮುಖ್ಯ ಅಲ್ಲಿನ ಒಂದು ನಿರ್ವಹಣೆ ಮಾಡ್ಬೇಕಾದ್ರೆ ರಾಸುಗಳದ್ದು ಮೈ ಮೇಲೆ ಈ ಉಣ್ಣೆ ಏನು ಇರ್ತದೆ, ಸೊ ಅವನ್ನ ಕಾಲಕ್ಕೆ ನೋಡಿ ಅವನ ನಿವಾರಣೆನ ನಮ್ಮ ಒಂದು ಪಶುವೈದ್ಯರ ಸಲಹೆ ಮೇಲೆಗೆ ಮಾಡ್ಬೇಕಾಗ್ತದೆ. ಸೊ ಮೈಗೆ ಹಚ್ಚೋದಿರ್ಲಿ ಅಥವಾ ಶೆಡ್ಡಿಗೆಲ್ಲ ಅದನ್ನ ಸ್ಪ್ರೇ ಸಿಗ್ತದೆ ನಮ್ಮ ಆಸ್ಪತ್ರೆಯಲ್ಲಿ ಉಚಿತವಾಗಿ ಲಭ್ಯತೆ ಇದೆ. ಸೊ 1 ಲೀಟರ್ಗೆ 2 ml ಇಂದ 4 ml ಅದನ್ನ ಮಿಶ್ರಣ ಮಾಡಿ ಮೈಗೆ ಹಚ್ಚಬೇಕು ಮತ್ತು 1 ಗಂಟೆ ಬಿಟ್ಟು ಸ್ನಾನ ಮಾಡಿಸ್ಬೇಕು. ತದನಂತರ ಶೆಡ್ಗೂ ಕೂಡ ಅದನ್ನ ನಾವು ಸ್ಪ್ರೇ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಶೆಡ್ ಅಲ್ಲಿ ಸುಮಾರು ಒಂದು ಉಣ್ಣೆ ಇತ್ತು ಅಂದ್ರೆ 1 ಲಕ್ಷದವರೆಗೂ ಅದು ತತ್ತಿ ಇಡ್ತದೆ. ಸೊ ಅಷ್ಟೊಂದು ಉಣ್ಣೆ ಶೆಡ್ ಅಲ್ಲೂ ಇರ್ತದೆ ಒಂದೊಂದ್ಸಾರಿ. ಸೊ ಶೆಡ್ನು ನಾವು ಏಕಕಾಲಕ್ಕೆ ಅದನ್ನ ನಿರ್ವಹಣೆ ಮಾಡ್ಬೇಕಾಗ್ತದೆ. ಆಮೇಲೆ ಮೊದಲೇ ಹೇಳಿದೆ ನಾನು, ಅತಿ ಮುಖ್ಯವಾಗಿ ಅಂದ್ರೆ ದಿನಕ್ಕೆ 1 ಅಥವಾ 2 ಸಾರಿ ನಾವು ಸ್ನಾನ ಮಾಡಿಸ್ಬೇಕು. ಬೇಸಿಗೆಯಲ್ಲಿ ಅಂತೂ 2 ಸಾರಿ ಮಾಡಿಸ್ಬೇಕು ಕನಿಷ್ಠ. ಯಾಕಂದ್ರೆ ಇದಕ್ಕೆ ಯಾವುದೇ ತರದ ಈ ಬೆವರಿನ ಗ್ರಂಥಿಗಳು ನಮ್ಮ ರಾಸುಗಳಿಗೆ ಇರೋದಿಲ್ಲ. ಸೊ ಅದು ಮೈಯಲ್ಲಿರ್ತಕ್ಕಂಥ ಒಂದು ಶಾಖನ ಹೊರಗಡೆ ಹಾಕ್ಬೇಕಾದ್ರೆ ನಾವು ಅದನ್ನ ಕೂಲಾಗಿ ಇಡಬೇಕಾಗ್ತದೆ. ಆಮೇಲೆ ಇನ್ನೂ ನಮ್ಮ ಈ ಭಾಗದಲ್ಲಿ ಬೇಸಿಗೆ ಸಮಯದಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಶೆಡ್ನ ತಣ್ಣಗಾಗಿ ಇಡಬೇಕು, ಸಾಕಷ್ಟು ನೆರಳಲ್ಲಿ ಇದು ಮಾಡಬೇಕು. ಆಮೇಲೆ ಬೆಳಗ್ಗೆ 1 ರಿಂದ 2 ತಾಸಷ್ಟೇ ತಂಪಾದ ಸಮಯದಲ್ಲಿ ಅವನ್ನ ಮೇಯಿಸೋದಕ್ಕೆ ಬಿಡಬೇಕು, ಬೆಳಗ್ಗೆ ಅಥವಾ ಸಾಯಂಕಾಲ. ಆಮೇಲೆ ಕೆಚ್ಚಲ ನಿರ್ವಹಣೆನೂ ಅಷ್ಟೇ ಮುಖ್ಯ. ನಾ ಹೇಳ್ದಂಗೆ ಸರಿಯಾಗಿ ಹಾಲು ಹಿಂಡಕ್ಕಿನ ಮುಂಚೆ ಮತ್ತು ನಂತರ ಅದನ್ನ ಸರಿಯಾಗಿ ತೊಳೆದು ಹಾಲನ್ನ ಹಿಂಡ್ಕೊಂಡು ಆವಾಗ ನಾವು ಅದನ್ನ ಕೆಚ್ಚಲನ್ನ ಪರೀಕ್ಷೆ ಮಾಡಿಸ್ಬೇಕಾಗ್ತದೆ. ಯಾಕಂದ್ರೆ ಯಾವ್ದು ಲಕ್ಷಣ ತೋರಿಸ್ದೇನೆ ಹಾಲು ಇಳುವರಿ ಕೊಡ್ತಾ ಇರ್ತದೆ, ಬಟ್ ಕೆಚ್ಚಲು ಬಾವು ಒಳಗಡೆ ಇರ್ತದೆ. ಈಗ ಕೆಲವೊಂದು ರಾಸುಗಳಲ್ಲಿ ಮಲಗಿದಾಗ ಹಾಲು ಹೋಗ್ತಾ ಇರುತ್ತೆ, ಹಾಗೆ ಬಿದ್ದಿರುತ್ತೆ ಹಾಲು. ಕೆಲವೊಮ್ಮೆ ಮಲಗಿದಾಗ ಹಾಲು ಬೀಳ್ತಿರ್ತದೆ, ಅದು ಏನು ತೊಂದರೆ ಅಂತಿರ್ತದೆ. ಒಂದು ಅದಕ್ಕೆ ನಾವು ಲೀಕಿ ಟೀಟ್ಸ್ ಅಂತ ಹೇಳ್ತೀವಿ. ಅದು ಸಾಮಾನ್ಯವಾಗಿ ಅದು HF ತಳಿಗಳಲ್ಲಿ ನಾವು ನೋಡ್ತೀವಿ. ಯಾಕಂದ್ರೆ ಅದು ದೊಡ್ಡ ಗಾತ್ರದ ಒಂದು ರಾಸು ಇರ್ತದೆ. ಸೊ ಮಲಗಿದಾಗ ಅದು ಕೆಚ್ಚಲು ಮೇಲೆ ವಜ್ಜ ಬೀಳೋದ್ರಿಂದ ಸೊ ಆ ಒಂದು ಹಾಲಿನ ಸಮಯ ಹತ್ರ ಆದಂಗೆಲ್ಲ ಅದು ಹಾಲು ಸೋರಿಸ್ತಾ ಇರ್ತದೆ. ಆ ನಿಟ್ಟಿನಲ್ಲಿ ನಾವು ಅದಕ್ಕೆ ಈ ಮ್ಯಾಟ್ಗಳನ್ನು ಹಾಕೊಂಡ್ರೆ ಅದನ್ನ ಒಂದು ನಿಯಂತ್ರಣ ಮಾಡ್ಬೋದು. ಆ ಥರ ಏನಾದ್ರು ತೊಂದರೆ ಇತ್ತಂದ್ರೆ ದಿನಕ್ಕೆ 3 ಸಾರಿ ಹಾಲು ಹಿಂಡ್ಬಿಟ್ರೆ ಅದನ್ನ ನಾವು ನಿವಾರಣೆ ಮಾಡ್ಬೋದು. ಸಮಸ್ಯೆಯನ್ನು ಅಂತ ಇದೇನು ಗಂಭೀರ ಸಮಸ್ಯೆ ಅಲ್ಲ. ಬಟ್ ಮುಖ್ಯವಾಗಿ ಕೆಚ್ಚಲ ನಿರ್ವಹಣೆ ಮಾಡೋದಂದ್ರೆ ನಾವು ಆವಾಗ ಪಶುವೈದ್ಯರಿಂದ ಪರೀಕ್ಷೆ ಮಾಡ್ತಿರ್ಬೇಕು. ಯಾಕಂದ್ರೆ ನೋಡೋದಕ್ಕೆ ಹಾಲು ಚೆನ್ನಾಗಿರ್ತದೆ, ಬಟ್ ಅಲ್ಲಿ ಕೆಚ್ಚಲು ಬಾವು ಇರ್ತದೆ. ನಾವು ಅದಕ್ಕೆ ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ. ಸೊ ಹಂಗಿದ್ದಾಗ ಅದು ನಾವು ಸರಿಯಾದ ಒಂದು ತಕ್ಷಣ ಚಿಕಿತ್ಸೆ ಕೊಡಲಿಲ್ಲ ಅಂದ್ರೆ ಅದು ಜಾಸ್ತಿ ಉಲ್ಬಣಗೊಂಡು ಹಾಲಿನ ಇಳುವರಿನ ಕಡಿಮೆ ಆಗ್ಬಿಡ್ಬೋದು. ಅಥವಾ ಮುಂದಿನ ಸೂಲಲ್ಲಿ ಆ ಕೆಚ್ಚಲೇನೆ ಅದು ಯಾವುದೇ ಹಾಲು ಕೊಡ್ದಾಗ ನಿಷ್ಪ್ರಯೋಜಕನೂ ಆಗ್ಬಹುದು. ಈಗ ರಾಸುಗಳಿಗೆ ನೀರನ್ನ ಕುಡಿಸೋದು ಎಷ್ಟು ಟೈಮ್ ವೇಳೆ ಕುಡಿಸ್ಬೇಕಂತಿರ್ತಾವೆ? ಸುಮಾರು ನಾವು ಹೇಳ್ತೀವಿ ದಿನಕ್ಕೆ 3 ಸಾರಿ ಅದಕ್ಕೆ ಒಳ್ಳೆಯ ಶುದ್ಧವಾದ ಮತ್ತು ತಂಪಾದ ನೀರನ್ನು ಕೊಡಬೇಕಂತ. ಆಮೇಲೆ ಕೊಡೋ ಸಮಯ ಬಹಳ ಮುಖ್ಯ. ಪೌಷ್ಟಿಕಾಹಾರ ಕೊಟ್ಟ ನಂತರ 1 ಗಂಟೆ ಬಿಟ್ಟು ಕೊಡಬೇಕಂತ ಹೇಳ್ತೀವಿ. ಸೊ ನೀರು ಕುಡಿಸಿ ಪೌಷ್ಟಿಕಾಹಾರ ಕೊಟ್ಟರೆ ಅದು ಸರಿಯಾಗಿ ಈ ಕರಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಹೋದ ಮೇಲೆ ಸರಿಯಾದ ಅದು ಪೌಷ್ಟಿಕಾಂಶ ಮೈಗೆ ಸೇರೋದಿಲ್ಲ. ಸೊ ಖಾಲಿ ಹೊಟ್ಟೆಯಲ್ಲೇ ಪೌಷ್ಟಿಕಾಹಾರ ಕೊಟ್ಟು ನಂತರ ನಾವು ನೀರನ್ನು ಕೊಟ್ಟು ಆಮೇಲೆ ಹಸಿ ಹುಲ್ಲು ಅಥವಾ ಒಣ ಹುಲ್ಲನ್ನು ಹಾಕಬೇಕಾಗ್ತದೆ.
ಈಗ ರಾಸುಗಳು ಇಳಿತವೆ, ಇಳಿದ ತಕ್ಷಣ ಕೆಲವೊಮ್ಮೆ ಏನು ಮಾಡ್ತಾರೆ, ಕರುಗಳನ್ನು ಸಪ್ರೇಟ್ ಆಗಿ ಮಾಡಿ ಇದು ಮಾಡ್ತಿರ್ತಾರೆ. ಕೆಲವು ಕರುಗಳನ್ನು ಬಿಡೋದಿಲ್ಲ, ಕರುಗಳು ಬಿಟ್ಟರೆ ಕುಡಿದ್ಬಿಡ್ತಾವೆ ಸರ್ ಅಂತೇಳಿ ಅದಕ್ಕೆ ಸಪ್ರೇಟ್ ಹಾಲನ್ನು ಕುಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಿರ್ತಾರೆ. ಇದು ಸರಿ ಅಂತೀರಾ? ಹೇಗೆ ಹಾಲಿನ ಇಳುವರಿ ಕೊಡಬೇಕಾದ್ರೂ ಹೇಗೆ ಇದಿಲ್ಲ? ಇದು ವೈಜ್ಞಾನಿಕವಾಗಿ ಎರಡು ಥರನೂ ಇದೆ. ಒಂದು ನಮ್ಮ ಏನು ಸಾಮಾನ್ಯ ರೈತರು ಮಾಡ್ತಾರೆ, ಅದನ್ನ ತಾಯಿಗೆ ಕರು ಬಿಟ್ಟು ಕುಡಿಸೋದ್ರಿಂದ ಏನಾಗ್ತದೆ, ಒಂದು ಕೆಚ್ಚಲ ಒಂದು ರೋಗ ಇರೋದಿಲ್ಲ. ಸೊ ಕರು ಬಿಡೋದ್ರಿಂದ ಆರೋಗ್ಯ ಕೆಚ್ಚಲು ಇರ್ತದೆ. ಯಾಕಂದ್ರೆ ಅದು ಹಾಲು ಕುಡಿದ ನಂತರ ಅದರಲ್ಲಿರ್ತಕ್ಕಂಥ ಜೊಲ್ಲು ಆ ಕೆಚ್ಚಲಿಗೆ ಅಂಟ್ಕೊಂಡ್ಬಿಡ್ತದೆ. ಹಂಗಾಗಿ ಯಾವುದೇ ತರ ಒಂದು ರೋಗ ರುಜಿನ ಇರೋದಿಲ್ಲ ಅಂತ ಹೇಳ್ತೀವಿ. ಬಟ್ ವೈಜ್ಞಾನಿಕವಾಗಿ ಏನಿದೆ ಅಂತಂದ್ರೆ ಅದು ಎಷ್ಟು ಹಾಲು ಬಿಡ್ತೀವಿ ಅನ್ನೋದು ಗೊತ್ತಾಗಲ್ಲ. ನಾವೇನ್ ಹೇಳ್ತೀವಿ, ಒಂದು ಸುಮಾರು ಒಂದು 30 kg ತೂಕ ಇದ್ರೆ 3 ಲೀಟರ್ ಅಷ್ಟು ಹಾಲು ಕೊಡ್ಬೇಕಂತ ಹೇಳ್ತೀವಿ ನಾವು ಕರುವಿಗೆ. ಸೊ ನಮ್ಮ ರೈತರಿಗೆ ಗೊತ್ತಾಗೋದಿಲ್ಲ. ಸೊ 3 ಲೀಟರ್ ಹಾಲು ಕೊಟ್ರೆ ನಮ್ಗೆ ಏನ್ ಉಳಿತದೆ ಅಂತ ಹೇಳಿ ಅವ್ರು ಎಲ್ಲಾ ಹಾಲನ್ನ ಹಿಂಡ್ಕೊಂಡ್ಬಿಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಹಾಲನ್ನ ಹಿಂಡಿ ಅದಕ್ಕೆ ತೂಕ ಅಂದಾಜು ತೂಕ ನೋಡಿ ಹಿಂಡಿ ಕೊಟ್ಟಾಗ ಕರು ಚೆನ್ನಾಗಿ ಒಳ್ಳೆ ರೀತಿಯಿಂದ ಬೆಳೀತದೆ. ಆಮೇಲೆ ಇನ್ನೊಂದು ಏನಾಗ್ತದೆ, ನಾವು ಸರಿಯಾಗಿ ಕೆಚ್ಚಲನ್ನ ತೊಳೆದು ನಾವು ನಿರ್ವಹಣೆ ಮಾಡಿದಾಗ ಯಾವುದೇ ತರ ಕೆಚ್ಚಲು ಬಾವು ರೋಗ ಇರೋದಿಲ್ಲ. ಸೊ ಇತ್ತೀಚೆಗೆ ಸಾಕಷ್ಟು ಈ ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಇದನ್ನ ಮ್ಯಾಟ್ಗಳನ್ನು ಹಾಕ್ತಾ ಇದ್ದಾರೆ. ಸೊ ಆ ಮ್ಯಾಟ್ ಹಾಕೋದ್ರಿಂದನೂ ನಾವು ಒಳ್ಳೆ ಒಂದು ಆರೋಗ್ಯದ ಕೆಚ್ಚಲದ ಆರೋಗ್ಯನ ನಾವು ಕಾಪಾಡಬಹುದು. ಈಗ ಹೈನೂರು ರಾಸುಗಳು ಇಳುತ್ತವೆ, ಇಳಿದ ತಕ್ಷಣ ಏನು ಒಂದು ಎಚ್ಚರಿಕೆಯನ್ನು ತಗೋಬೇಕು, ಏನು ಒಂದು ಮುಂಜಾಗ್ರತೆ ವಹಿಸಬೇಕು ಕರುಗಳು ಹಾಕಿದ ತಕ್ಷಣ? ಮುಖ್ಯವಾಗಿ ಕರುನ ಅದು ಮೈ ಮೇಲೆ ಇರ್ತಕ್ಕಂಥ ಏನು ಮಲು ಅಂತ ಹೇಳ್ತೀವಿ, ಮ್ಯೂಕಸ್ ಎಲ್ಲ ಅದನ್ನ ಹೊಲಿಸ್ಬಿಡ್ಬೇಕು. ಸಾಧ್ಯ ಆದಷ್ಟು ನಾವು ಉಗುರು ಬೆಚ್ಚ ನೀರಲ್ಲಿ ಇತ್ತೀಚೆಗೆ ತೊಳೆಯಕ್ಕೆ ಹೇಳ್ಬಿಡ್ತೀವಿ ನಾವು. ಸೊ ಒಕ್ಕಳ ಬಳ್ಳಿ ಸಾಮಾನ್ಯವಾಗಿ ನಮ್ಮ ರಾಸುಗಳಲ್ಲಿ ಕರುಗಳಲ್ಲಿ ಕಟ್ಟಾಗಿ ಬಂದಿರ್ತದೆ. ಒಂದು ವೇಳೆ ಇತ್ತು ಅಂದ್ರೆ ಅದನ್ನ ಒಂದು ಸ್ವಚ್ಛವಾದ ದಾರದಿಂದ ಕಟ್ಟಿ ಅದನ್ನ ಬ್ಲೇಡ್ ಇಂದ ಇದನ್ನ ಸ್ವಚ್ಛವಾದ ಬ್ಲೇಡ್ ಇಂದ ಕಟ್ ಮಾಡಬೇಕು. ಮನೆಯಲ್ಲಿರ್ತಕ್ಕಂಥ ಐಡಿಯನ್ ಅದನ್ನ ಹಚ್ಚಿದ್ರು ನಡೀತದೆ, ಇಲ್ಲದ್ರೆ ಅರಿಶಿನ ಇದ್ರು ಹಚ್ಚಿದ್ರು ನಡೀತದೆ. ಆ ನಂತರ ಕೆಲವರು ಗೊರಸು ಚೂಡ್ತಾರೆ. ಸೊ ಚೂಟಿ ಅದನ್ನ ತಿನ್ನಿಸ್ತಾರೆ ತಾಯಿಗೆ. ಅದರಿಂದ ಏನಾಗ್ತದೆ, ಒಂದು ಕಾಲಿನ ಸಮತಟ್ಟಾಗಿ ಇಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು. ಆಮೇಲೆ ಇದು 1 ಗಂಟೆ ಒಳಗಡೆ ನಾವು ಅದಕ್ಕೆ ಗಿಣದಾಲನ್ನ ಕುಡಿಸ್ಬೇಕಾಗ್ತದೆ. ಕರುವಿಗೆ 1 ಗಂಟೆ ಒಳಗಡೆ ಎಷ್ಟು ಕುಡಿತದೋ ಅಷ್ಟು ಯಥೇಚ್ಛವಾಗಿ ಕುಡಿಸ್ಬೇಕು. ಸೊ ನಮ್ಮ ಒಂದು ರೈತರ ಏನಿದೆ ಮೂಢನಂಬಿಕೆಯಿಂದ ಎಲ್ಲ ಹೆಚ್ಚು ಹಾಲು ಗಿಣದಾಲು ಕುಡಿಸ್ಬಿಟ್ರೆ ಅದು ಬೇದಿ ಆಗ್ತದೆ ಅಂತ ಹೇಳಿ ಹಂಗೆ ಬಿಟ್ಬಿಡ್ತಾರೆ, ಅಥವಾ ಕೆಚ್ಚಲಲ್ಲಿ ಇರ್ತಕ್ಕಂಥ ಹಾಲನ್ನೇ ಹಿಂಡೋದಿಲ್ಲ. ಸೊ ಇದರಿಂದ ಏನಾಗ್ತದೆ, ಒಂದು ಕರುವಿಗೂ ತೊಂದರೆ ಆಗೋದು, ಇನ್ನೊಂದು ಕೆಚ್ಚಲು ಹಾಲು ಹಿಂಡಲಿಲ್ಲ ಅಂದ್ರೆ ಕೆಚ್ಚಲದ್ದು ತಾಯಿಗೂ ಸಮಸ್ಯೆ ಆಗ್ತದೆ. ಸೊ ಎಷ್ಟು ಗಿಣ್ಣದಲ್ಲನ್ನ ನಾವು ತೆಗೆದು ಇದು ಮಾಡ್ತೀವಿ ಅಷ್ಟು ನಾಳೆ ಬಿಳಿ ಹಾಲು ತಿರುಗೋದಕ್ಕೆ ಅನುಕೂಲ ಆಗ್ತದೆ. ಈಗ ಮೌಸ್ ಬೀಳುತ್ತಾನೆ ಕೆಲವೊಂದು ಕಡೆ ಹಿಂಡುದೇ ಇಲ್ಲ, ಮೌಸ್ ಬಿದ್ದ ಮೇಲೆ ಹಿಂಡ್ತಿರ್ತಾರೆ. ಅದು ತಪ್ಪು ಸರ್. ಯಾಕಂದ್ರೆ ಸಾಮಾನ್ಯವಾಗಿ ಮಾಸ ಬೀಳಬೇಕಂದ್ರೆ ಹಾರ್ಮೋನ್ ಆಕ್ಷನ್ ಆಗ್ಬೇಕಂದ್ರೆ ಹಾಲನ್ನ ತಕ್ಷಣ ಹಿಂಡಿ ಕೆಚ್ಚಲು ಖಾಲಿ ಮಾಡಬೇಕು. ಸೊ ಸಾಮಾನ್ಯವಾಗಿ ಮಾಸ ಬೀಳೋದಕ್ಕೆ 8 ರಿಂದ 10 ತಾಸು ಟೈಮ್ ಇರ್ತದೆ. ಸೊ ಅಷ್ಟು ಬೀಳಿಲ್ಲ ಅಂದ್ರೆ 24 ತಾಸುವರೆಗೂ ಕಾಯಕ್ಕೆ ಹೇಳ್ತೀವಿ ನಾವು. ಸೊ ಅದ್ರ ನಂತರ ಅದಕ್ಕೆ ಒಂದು ಸರಿಯಾದ ಚಿಕಿತ್ಸೆನ ನಾವು ಕೊಡಿಸ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ರೈತರು ತಡಿಬಾರ್ದು, ಹಿಂಡಿ ಬಿಡಬೇಕು. ಆಮೇಲೆ ಮಾಸನ್ನ ಯಾವುದೇ ಕಾರಣಕ್ಕೂ ಮೂಢನಂಬಿಕೆ ಅದಕ್ಕೆ ಚಪ್ಪಲಿ ಕಟ್ಟೋದು, ಕಲ್ ಕಟ್ಟೋದು, ಕಸಬರಿ ಕಟ್ಟೋದು ಮಾಡ್ತಾರೆ. ದಯವಿಟ್ಟು ಮಾಡಬಾರ್ದು. ಅದರಿಂದ ಏನಾಗ್ತದೆ, ಅರ್ಧ ಕೆಳಗಡೆ ಬರ್ತದೆ, ಅರ್ಧ ಹೊಟ್ಟೆ ಉಳ್ಕೋಬಹುದು, ಮತ್ತೆ ಮುಂದೆ ನಂಜಾಗಿ ಅದು ಮೆಟ್ರೈಟಿಸ್ ಅಂತ ಹೇಳ್ತೀವಿ, ಆ ಸಮಸ್ಯೆ ಆಗಿ ಮತ್ತೆ ಹಾಲಿನ ಇಳುವರಿ ಹೋಗ್ಬಿಡ್ತದೆ. ಸೊ ಯಾವುದೇ ಕಾರಣಕ್ಕೂ ಅದನ್ನ ಮಾಡದೇನೆ ಸರಿಯಾಗಿ ಹಾಲು ಕರಕ್ಕೆ ಕುಡಿಸಿ ಪೂರ್ತಿ ಹಾಲನ್ನು ತೆಗೆದು ಅದಕ್ಕೆ ಪೌಷ್ಟಿಕಾರ ಕೊಟ್ಬಿಟ್ರೆ ಸಾಮಾನ್ಯವಾಗಿ ಒಂದು 8 ರಿಂದ 10 ತಾಸು ಒಳಗಡೆ ಮಾಸ ಬೀಳೋದನ್ನ ನಾವು ನೋಡಿದ್ದೀವಿ. ಈಗ ವೈಜ್ಞಾನಿಕವಾಗಿ ಎಮ್ಮೆ ಅಥವಾ ಆಕಳು ಇಳಿದ ತಕ್ಷಣ ಅದಕ್ಕೆ ಹಳ್ಳಿಲೆಲ್ಲ ನೋಡ್ತಿರ್ತೀವಿ, ಅದಕ್ಕೆ ತಿನ್ನಲಿಕ್ಕೆ ವಿಶೇಷವಾದಂಥ ಒಂದು ಹುಳ್ಳಿ ಕಾಳು ಬೇರೆ ಬೇರೆ ಕೊಡ್ತಿರ್ತಾರೆ. ಇಳಿದ ತಕ್ಷಣ ಏನು ಅದಕ್ಕೆ ಕೊಡ್ಬೇಕಂತಿರ್ತಾವೆ? ಸಾಮಾನ್ಯವಾಗಿ ಈ ಒಂದು ಕೊಬ್ಬಿನಾಂಶ ಇರತಕ್ಕಂಥ ಒಂದು ಪದಾರ್ಥ ಬಿಟ್ಟು, ಸೊ ನಾವೇನು ಹಿಂಡಿ ಅಂತ ಹೇಳಿದ್ವಿ, ಹತ್ತಿಕಾಳು ಹಿಂಡಿ ಇದು ಯಾವುದೇ ಇದ್ರು ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಈ ನಮ್ಮ ಏಕದಳದ ದಾನೆ ಇರ್ಬೋದು, ದ್ವಿದಳ ದಾನೆ ಕೊಟ್ಟರೆ ಸಾಕು, ಏನು ತೊಂದರೆ ಇಲ್ಲ. ಅದನ್ನ ನೆನೆಸಿ ಜೊತೆಗೆ ಪೌಷ್ಟಿಕಾರ ಇದು ಲವಣ ಮಿಶ್ರಣ ನಾವು ಹಾಕಿ ಉಪ್ಪನ್ನು ಹಾಕಿ ಕೊಟ್ಬಿಟ್ರೆ ಸಾಕು. ಜೊತೆಗೆ ಈ ಮಾಸ ಬೀಳೋದಕ್ಕೆ ಹಳ್ಳಿಯಲ್ಲಿ ಕೆಲವರು ಈ ಎಳ್ಳನ್ನ ತಿನ್ನಿಸ್ತಾರೆ, ಅಥವಾ ಎಳ್ಳು ತಪ್ಪಲ ತಿನ್ನಿಸ್ತಾರೆ, ಇಲ್ಲ ಕೊಬ್ಬರಿ ತಿನ್ನಿಸ್ತಾರೆ. ಸೊ ಅದನ್ನು ತಿನ್ನಿಸ್ಬೋದು, ಏನು ತೊಂದರೆ ಇಲ್ಲ. ಮಾಸ ಬೀಳೋದಕ್ಕೆ ಅನುಕೂಲ ಆಗ್ತದೆ. ತಕ್ಷಣ ಅದಕ್ಕೆ ಒಂದು ಕೊಬ್ಬಿನಾಂಶ ದೊರಕೋದ್ರಿಂದ ಒಂದು ಹಾಲಿನ ಇಳುವರಿನೂ ಚೆನ್ನಾಗಿರ್ತದೆ. ಒಳ್ಳೆಯದು ಡಾಕ್ಟರ್ ಪಾಟೀಲ್, ಕೊನೆಯದಾಗಿ ಏನಾದರೂ ಎಚ್ಚರಿಕೆಗಳು, ಸಂದೇಶಗಳು ರೈತರಿಗೆ ಹೈನುಗಾರಿಕೆಯಲ್ಲಿ ತೊಡಗಿದಂಥವ್ರಿಗೆ? ಅದೇ ಹೇಳಿದೆ, ಮುಖ್ಯವಾಗಿ ಒಂದು ಹೈನುಗಾರಿಕೆಯನ್ನ ನಾವು ಲಾಭದಾಯಕ ಮಾಡಬೇಕಂದ್ರೆ ಖರ್ಚನ್ನ ಕಡಿಮೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಹಸಿ ಹುಲ್ಲನ್ನ ನಾವು ಬೆಳೆಸ್ಕೊಳ್ಳೇಬೇಕಾಗ್ತದೆ. ಆಮೇಲೆ ಪೌಷ್ಟಿಕಾರ ಇತ್ತೀಚಿನ ಒಂದು ದಿನಗಳಲ್ಲಿ ದರ ಜಾಸ್ತಿ ಇರೋದ್ರಿಂದ ನಾವೇ ತಯಾರು ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಧಾನ್ಯಗಳ ಲಭ್ಯತೆ ಇರ್ತದೆ, ನಮ್ಮ ಹೊಲದಲ್ಲೇ ಬೆಳೆದಿರ್ತಕ್ಕಂಥದ್ದು. ಅದನ್ನ ನಮ್ಮ ಹತ್ತಿರದ ಪಶುವೈದ್ಯರಿಂದ ಒಂದು ತಾಂತ್ರಿಕ ಸಲಹೆ ಪಡೆದು ತಾವೇ ನಿರ್ವಹಣೆ ಮಾಡಿದ್ರೆ ನಾವು ಅದನ್ನ ಖರ್ಚನ್ನು ಕಡಿಮೆ ಮಾಡಿ ನಾವು ಲಾಭನ ಗಳಿಸ್ಬೋದು. ಆಮೇಲೆ ಒಂದು ಆರೋಗ್ಯ ದೃಷ್ಟಿಯಿಂದ ಈ ಕಾಲಕ್ಕೆ ಲಸಿಕೆ ಹಾಕೋದಿರಲಿ, ಜಂತುನಾಶಕ ಔಷಧ ಕುಡಿಸಿದಲ್ಲಿ ಕೆಚ್ಚಲ ಒಂದು ನಿರ್ವಹಣೆ ಮಾಡಿದಾಗ ಸೊ ಯಾವುದೇ ಥರದ ತೊಂದರೆ ಇಲ್ದಂಗೆ ನಾವು ಒಂದು ಹೆಚ್ಚಿನ ಲಾಭ ಪಡೆಯೋದಕ್ಕೆ ಮತ್ತು ಸ್ವಚ್ಛ ಹಾಲನ್ನು ನಾವು ಗ್ರಾಹಕರಿಗೆ ಒದಗಿಸೋಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ರೈತರು ಇನ್ನೂ ಹೆಚ್ಚೆಚ್ಚು ತಾಂತ್ರಿಕತೆ ಹೊಂದಿ ಈ ಒಂದು ಅಂಶಗಳನ್ನ ಅಳವಡಿಸ್ಕೊಳ್ತಾರಂತ ನಾನು ಭಾವಿಸ್ತೀನಿ.
ಒಳ್ಳೆಯದು ಡಾಕ್ಟರ್ ಪಾಟೀಲ್ರ, ಇದುವರೆಗೂ ಹೈನುಗಾರಿಕೆಯಲ್ಲಿ ಹಾಲಿನ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಜೊತೆಗೆ ಪಶುಗಳ ಆರೋಗ್ಯ, ಹೈನು ರಾಸುಗಳ ಆರೋಗ್ಯದ ಬಗ್ಗೆ ಏನೆಲ್ಲ ಗಮನವನ್ನು ನಮ್ಮ ರೈತ ಬಾಂಧವರು ಹರಿಸಬೇಕಾಗಿದೆ ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ಹಂಚಿಕೊಂಡ್ರೆ, ಇಂಥ ವಿಚಾರವನ್ನು ನಮ್ಮ ರೈತ ಬಾಂಧವರು ಗಮನಿಸಿ ಹೈನುಗಾರಿಕೆಯಲ್ಲಿ ತೊಡಗಿದವರು ಅಳವಡಿಸಿಕೊಂಡ್ರೆ, ಮುಖ್ಯವಾಗಿ ನೀವು ಹೇಳಿದಂಗೆ ಖರ್ಚನ್ನು ಭಾಳಷ್ಟು ಕಡಿಮೆ ಮಾಡಬೇಕಾಗಿದೆ. ಖರ್ಚು ಕಡಿಮೆ ಮಾಡಿದ್ರೆ ಅದು ನಮಗೆ ಅಧಿಕ ಲಾಭ ಬರೋದ್ರಲ್ಲಿ ಖಂಡಿತ ಸಾಧ್ಯತೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡದಕ್ಕೆ ಎಲ್ಲ ಕೇಳೋಗ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳು. ಇದುವರೆಗೆ ಹೈನು ರಾಸುಗಳಲ್ಲಿ ಹಾಲಿನ ಇಳುವರಿ ಹೆಚ್ಚಿಸುವ ಕ್ರಮಗಳ ಕುರಿತು ಡಾಕ್ಟರ್ ಎಸ್ ಪಾಟೀಲ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ.